ಇವತ್ತು ಪರಪ್ಪನ ಅಗ್ರಹಾರದಿಂದ ಆಚೆ ಬರುವಂತ ಟೈಮಲ್ಲಿ ಅವರು ಬಸವನಗುಡಿ ನಿವಾಸಕ್ಕೆ ಹೋಗ್ತಾರೋ ದೇವೇಗೌಡರ ನಿವಾಸಕ್ಕೆ ಹೋಗ್ತಾರೋ ಅಂತ ಇತ್ತು. ಆದ್ರೆ ಅವರು ಫಸ್ಟ್ ಹೋಗಿದ್ದು ದೇವೇಗೌಡರ ನಿವಾಸಕ್ಕೆ ಪದ್ಮನಾಭನಗರದಲ್ಲಿ. ಅದಾದ ನಂತರ ಈಗ ಅವರು ದೇವಸ್ಥಾನಗಳೆಲ್ಲ ಹೋಗಿ ಆದ ನಂತರ ನೇರವಾಗಿ ಅವರು ಬಸವನಗುಡಿ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಸೊ ಈಗ ಪೊಲೀಸ್ ಭದ್ರತೆ ಎಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಬಸವನಗುಡಿ ನಿವಾಸದ ಮುಂದೆ ಬ್ಯಾರಿಕೇಡ್ ಎಲ್ಲ ಅಳವಡಿಕೆಯನ್ನ ಮಾಡಿದ್ದಾರೆ. ಬಟ್ ಮಧ್ಯಾಹ್ನಕ್ಕೆ ಇದೆಲ್ಲ ಇರಲಿಲ್ಲ. ಅವರಿಗೆ ಅಲ್ಲಿ ಹೋಗ್ತಾರೆ ಅಂದ ತಕ್ಷಣ ಪೂರ್ತಿಯಾಗಿ ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿ ಭದ್ರತೆಯನ್ನ ಕೊಟ್ಟಿದ್ದಾರೆ. ಇದು ಬಸವನಗುಡಿಯ ನಿವಾಸಕ್ಕೆ ರೇವಣ್ಣ ಅವರು ಹೋಗಿರುವಂತಹ ದೃಶ್ಯ. ಬಸವನಗುಡಿಯ ನಿವಾಸ ಹಿಂದೆಯೂ ಕೂಡ SITಯಲ್ಲಿ ಸ್ಥಳ ಮಹಜರನ್ನ ಮಾಡಿದ್ದನ್ನು ನೀವು ನೆನಪಿಸಿಕೊಳ್ಳಬಹುದು. ಸೊ ಬಸವನಗುಡಿಯ ನಿವಾಸದ ಮುಂದೆ ಈಗ ಬ್ಯಾರಿಕೇಡ್ಗಳನ್ನ ಪೊಲೀಸರೆಲ್ಲ ಹಾಕಿದ್ದಾರೆ. ಇನ್ನೊಂದು ಕಡೆಗೆ ರೇವಣ್ಣ ಅವರು ದೇವಸ್ಥಾನಗಳಿಗೆಲ್ಲ ಹೋಗಿ ದರ್ಶನವನ್ನ ಪಡ್ಕೊಂಡಾದ ನಂತರ ಅವರು ನೇರವಾಗಿ ಈಗ ಬಸವನಗುಡಿಯ ನಿವಾಸಕ್ಕೆ ತಲುಪಿದ್ದಾರೆ. ಅದರ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ. ರೇವಣ್ಣ ಅವ್ರ ಕಾರ್ನಿಂದ ಎಳೆದು ಮನೆಯೊಳಗಡೆಗೆ ಹೋಗ್ತಾ ಇರುವಂತಹ ದೃಶ್ಯ. ಇದು ಬಸವನಗುಡಿಯ ನಿವಾಸ. ಆಮೇಲೆ ಅವರು ನೀವು ಆ ದೃಶ್ಯಗಳನ್ನ ನೋಡ್ಬೋದು. ನೀವು ಅಲ್ಲಿ ಕೈ ನೋಡ್ತಾ ಇದ್ದೆ ನಾನು, ಬಟ್ ಕೈಯಲ್ಲಿ ಲಿಂಬೆಹಣ್ಣು ಕಾಣಲಿಲ್ಲ, ಬಟ್ ಕಾಲಲ್ಲಿ ಮಾತ್ರ ಚಪ್ಪಲಿ ಇರಲಿಲ್ಲ. ಸೊ ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹಾಗಾಗಿ ಅಭ್ಯಾಸ ಅಲ್ವಾ. ಕೈಯಲ್ಲಿ ಮಾತ್ರ ಲಿಂಬೆಹಣ್ಣಂತೂ ಕಾಣಿಸ್ಲಿಲ್ಲಪ್ಪ. ಓಕೆ, ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಏನೆಲ್ಲ ಅಪ್ಡೇಟ್ಸ್ ಇದೆ ಈಗ ಬಸವನಗುಡಿಯ ನಿವಾಸದಿಂದ? ಮಸೂದ್. ಅರುಣ್, JP ನಗರದ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ ಇಂದ ತಕ್ಷಣ ಅಲ್ಲೆಲ್ಲ ಪೂಜೆ, ಎಲ್ಲ ವಿಶೇಷ ಪೂಜೆಯನ್ನು ಕೂಡ ಮುಗಿಸ್ಕೊಂಡು ತಕ್ಷಣ ಬಸವನಗುಡಿಯ ತಮ್ಮ ನಿವಾಸಕ್ಕೆ ಬಂದರು. ರೇವಣ್ಣ ಅವರು ಬಂದಷ್ಟೇ ವೇಗದಲ್ಲಿ ವಾಪಸ್ ಹೋದ್ರು. ಆದರೆ ಬಂದ ತಕ್ಷಣ ಇಲ್ಲಿ ಪೊಲೀಸರು ಕೂಡ ಅಲರ್ಟ್ ಆದರು. ಅವರು ಬರೋದಕ್ಕೆ ಅವಕಾಶ ಮಾಡಿಕೊಟ್ರು. ಮನೆಯ ಗೇಟ್ ತೆಗೆದು ಒಳಗಡೆ ಹೋದ್ರು. ಎರಡೂವರೆ ನಿಮಿಷ ಅಷ್ಟೇ. ಹೊಸ್ತಿಲ ಬಳಿ ಹೋದ್ರು, ಇಳಿದ್ರು, ಹೊಸ್ತಿಲನ್ನ ನಮಸ್ಕಾರ ಮಾಡಿಕೊಂಡ್ರು, ವಾಪಸ್ ಬಂದು ಕಾರಲ್ಲಿ ಕೂತು ವಾಪಸ್ ತಕ್ಷಣ ಹೊರಟಿದ್ದಾರೆ. ಅವರು ಮೈಸೂರಿಗೆ ಹೊರಟಿದ್ದಾರೆ ಅಥವಾ ಹಾಸನಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗಬೇಕು. ಆದರೆ ದೇವಸ್ಥಾನದಿಂದ ತಕ್ಷಣ ಮನೆಗೆ ಬಂದರು, 2 ನಿಮಿಷ ಮತ್ತೆ ವಾಪಸ್ ಹೊರಟರು. ಜ್ಯೋತಿಷಿ ಅಥವಾ ದೇವಸ್ಥಾನದ ಅರ್ಚಕರ ಸಲಹೆಯಂತೆ ಮನೆಗೆ ಹೋಗಿ ಬಂದು, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಮನೆಗೆ ಬಂದು ಹೋಗೋದು ಅವರ ಸಂಪ್ರದಾಯ ಅಂತೆ. ಆ ಹಿನ್ನೆಲೆಯಲ್ಲಿ ತಕ್ಷಣ ಮನೆಗೆ ಬಂದು ಒಂದು ಸಣ್ಣ ವಿಸಿಟ್ ಮಾಡಿ ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇನ್ನಷ್ಟೇ ಸ್ಪಷ್ಟತೆ ಆಗಬೇಕು. ಆದರೆ ಬಹಳ ಧಾರ್ಮಿಕ ವ್ಯಕ್ತಿಯಾಗಿರುವ ರೇವಣ್ಣ ಅವರು ಒಂದಷ್ಟು ದೇವಸ್ಥಾನಗಳನ್ನು ಈ ಒಂದು ಸಂದರ್ಭದಲ್ಲಿ ಭೇಟಿ ಮಾಡುವ ನಿರ್ಧಾರವನ್ನು ಇಟ್ಕೊಂಡಿದ್ದಾರೆ. ಆ ಭಾಗವಾಗಿ ಕೆಲವು ದೇವಸ್ಥಾನಗಳನ್ನು ಭೇಟಿ ಮಾಡಿ ವಿಶೇಷ ಪೂಜಾ ಕೈಂಕರ್ಯ ಕೂಡ ಕೈಗೊಳ್ಳುವ ಸಾಧ್ಯತೆ ಇದೆ. ಆ ಭಾಗವಾಗಿಯೇ JP ನಗರದ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದರು. ಈಗ ಮನೆಗೆ ಬಂದು ಮತ್ತೆ ತಕ್ಷಣ ಹೊರಟಿದ್ದಾರೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬಸವನಗುಡಿಯ ನಿವಾಸದ ಮುಂಭಾಗ ಸೊ ಬಂದ ನಂತರ ಟೆಂಪಲ್ನಲ್ಲಿ ದರ್ಶನವನ್ನ ಪಡೆದಂತಹ ದೃಶ್ಯಗಳು. ಸೊ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿರೋದೇನು ಅಂತಂದ್ರೆ, ದೇವಸ್ಥಾನಕ್ಕೆ ಹೋದ್ರೆ ನೀನು ಎಲ್ಲೂ ಹೋಗ್ಬೇಡಪ್ಪ, ನೇರವಾಗಿ ಮನೆಗೆ ಬಾ ಅಂತ ಹೇಳಿ. ಸೊ ಅದು ನಂಬಿಕೆ, ಪ್ರತೀತಿ ಇದೆ. ಸೊ ಹಾಗಾಗಿ ದೇವಸ್ಥಾನದಿಂದ ನೇರವಾಗಿ ಅವರು ತಮ್ಮ ನಿವಾಸಕ್ಕೆ ಹೋಗಿ ತಲುಪಿದ್ದಾರೆ. ಸೊ ಬಸವನಗುಡಿಗೆ ನಿವಾಸಕ್ಕೆ ತೆರಳಿರೋದು. ಸೊ JP ನಗರದಲ್ಲಿರುವಂತಹ ದೇವಸ್ಥಾನವನ್ನು ಮುಗಿಸ್ಕೊಂಡು ನೇರವಾಗಿ ಬಸವನಗುಡಿಯ ಅವರ ನಿವಾಸಕ್ಕೆ ಹೋಗಿ ತಲುಪಿದ್ದಾರೆ.